ಅಲ್ಲಿ ತಮಗೆ ಸಣ್ಣ ಕೆಲಸವಾದ್ರೂ ಸಿಗ್ಲಿ ಅಂತ ಬಡ ಪ್ರತಿಭಾವಂತ ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ನೂರಾರು ಜನರು ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ ಲಂಚಬಾಕ ಅಧಿಕಾರಿಗಳು ಎಂಜಲು ಕಾಸಿಗೋಸ್ಕರ ಪ್ರತಿಭಾವಂತರನ್ನ ಬಿಟ್ಟು ಫೋರ್ಜರಿ ಅಂಕಪಟ್ಟಿ ನೀಡಿದವರಿಗೆ ನೌಕರಿ ನೀಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ಸ್ಥಳೀಯರು ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಲಕ್ಷ ಲಕ್ಷ ಹಣ ಪಡೆದು ನೌಕರಿ ನೀಡಿದ್ರ ಅಧಿಕಾರಿಗಳು. ನಕಲಿ ಅಂಕಪಟ್ಟಿ ನೀಡಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ. ಸರ್ಕಾರಿ ನೌಕರಿ ಅಂದ್ರೆ ಸಾಕು, ಎಲ್ಲರೂ ನಂಗೆ ಸಿಗ್ಲಿ ಅನ್ನೋ ಆಸೆ ಸಹಜ. ಆದ್ರೆ ಅದನ್ನ ಪ್ರಾಮಾಣಿಕವಾಗಿ ಪಡೆದ್ರೆ ಯಾರಿಗೂ ಸಮಸ್ಯೆಯೂ ಆಗಲ್ಲ, ಮೋಸವೂ ಕೂಡ ಆಗೋದಿಲ್ಲ. ಅರೆ, ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರ ಇಲ್ಲ ಇರೋದು ಅಸಲಿ ವಿಷಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಳೆದ ವರ್ಷ 67 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಕರೆಯಲಾಗಿತ್ತು. ಅದು ಕೇವಲ ಕಲಬುರಗಿ ನಗರದ ವ್ಯಾಪ್ತಿಯಲ್ಲಿ. ಅದಕ್ಕೆ ಎಸ್ಎಸ್ಎಲ್ಸಿಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯಾಗಿದ್ದ ಶ್ರೀನಿವಾಸ ಬಾಳವಾಲೆಯವರು ಅಕ್ರಮ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಬಿಟ್ಟು ಯಾರು 2-3 ಲಕ್ಷ ಹಣ ನೀಡ್ತಾರೋ ಅಂತವರನ್ನ ಆಯ್ಕೆ ಮಾಡಿದ್ದಾರಂತೆ. ಅಲ್ಲದೆ ನಕಲಿ ಅಂಕಪಟ್ಟಿಗಳನ್ನು ನೀಡಿ ಆಯ್ಕೆ ಮಾಡಲಾಗಿದೆಯಂತೆ. ಅದಕ್ಕೆಲ್ಲ ಈ ಹಿಂದೆ ಕಲಬುರಗಿ ನಗರ ಸಿಡಿಪಿಒ ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯವರೇ ನೇರ ಕಾರಣವಂತೆ. ಸಾಮಾಜಿಕ ಹೋರಾಟಗಾರರು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದು ಕೂಡ ಯಾವುದೇ ಕ್ರಮವಾಗಿಲ್ವಂತೆ. ಹೀಗಾಗಿ ತಕ್ಷಣವೇ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಅಭ್ಯರ್ಥಿಗಳ ವಿರುದ್ಧ ಕ್ರಮವಾಗಬೇಕು, ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿತೇವೆ ಎನ್ನುತ್ತಿದ್ದಾರೆ. ಕಲಬುರಗಿ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಹುದ್ದೆಗೆ ಏನು ನೇಮಕಾತಿ ನಡೆಯುತ್ತೋ ಆ ನೇಮಕಾತಿಯಲ್ಲಿ ಅಕ್ರಮವಾಗಿ ಒಂದು ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಅದರಲ್ಲಿ 67 ಜನರು ನೇಮಕಾತಿಯಾಗಿದ್ದಾರೆ. ಅದರಲ್ಲಿ ಸುಮಾರು ಒಂದು 8 ಏನಪ್ಪಾ ಫಲಾನುಭವಿಗಳಿಗೆ ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ದಾರೆ. ಇನ್ನು ಕೆಲವಷ್ಟರಲ್ಲಿ ಅಂಕಪಟ್ಟಿಗಳೇ ಅಲ್ಲದೆ ಯಾವುದೋ ಒಂದು ಕಲರ್ ಜೆರಾಕ್ಸ್ ಅನ್ನು ನೀಡಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ. ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋದು ಇಲಾಖೆಯ ಗಮನಕ್ಕೆ ಯಾವಾಗ ಬಂತು ತಕ್ಷಣವೇ ಇಲಾಖೆ ಆಂತರಿಕ ತನಿಖೆ ನಡೆಸಲು ಸೂಚನೆ ಕೊಡ್ತು. ಸದ್ಯ ತನಿಖೆಯಲ್ಲೂ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಒಟ್ಟು 67 ಜನರ ಪೈಕಿ 4 ಜನರಾದ ಹೀನಾ ಕೌಸರ್, ರಸಿಕಾ, ಅಶ್ವಿನಿ, ಈರಮ್ಮ ಎಂಬುವವರು ನಕಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನೀಡಿ ಆಯ್ಕೆಯಾಗಿದ್ದಾರೆ ಅನ್ನೋದು ಬಯಲಾಗಿದೆ. ಅಲ್ಲದೆ ಇವರ ಬಳಿ ತಲಾ 7 ಲಕ್ಷ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋದು ಕೂಡ ಇಲಾಖಾ ತನಿಖೆಯಲ್ಲಿ ಉಲ್ಲೇಖವಾಗಿದೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂದ್ರೂ ಇಲ್ಲಿಯವರೆಗೂ ಯಾವುದೇ ಕ್ರಮವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಂಗನವಾಡಿ ಕಾರ್ಯಕರ್ತೆ ಆಯ್ಕೆಯಲ್ಲೂ ಕೂಡ ನಕಲಿ ಅಂಕಪಟ್ಟಿ ಸದ್ದು ಮಾಡಿದೆ. ಅರ್ಹ ಮಹಿಳಾ ಅಭ್ಯರ್ಥಿಗಳು ಅಧಿಕಾರಿಗಳ ಧನದಾಹಕ್ಕೆ ಕಣ್ಣೀರಿಡ್ತಾ ಇದ್ದಾರೆ. ಅದು ಏನೇ ಇರಲಿ, ಏನಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಲ್ಲಿ ತಮಗೆ ಸಣ್ಣ ಕೆಲಸವಾದ್ರೂ ಸಿಗ್ಲಿ ಅಂತ ಬಡ ಪ್ರತಿಭಾವಂತ ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ನೂರಾರು ಜನರು ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ ಲಂಚಬಾಕ ಅಧಿಕಾರಿಗಳು ಎಂಜಲು ಕಾಸಿಗೋಸ್ಕರ ಪ್ರತಿಭಾವಂತರನ್ನ ಬಿಟ್ಟು ಫೋರ್ಜರಿ ಅಂಕಪಟ್ಟಿ ನೀಡಿದವರಿಗೆ ನೌಕರಿ ನೀಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ಸ್ಥಳೀಯರು ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಲಕ್ಷ ಲಕ್ಷ ಹಣ ಪಡೆದು ನೌಕರಿ ನೀಡಿದ್ರ ಅಧಿಕಾರಿಗಳು. ನಕಲಿ ಅಂಕಪಟ್ಟಿ ನೀಡಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ. ಸರ್ಕಾರಿ ನೌಕರಿ ಅಂದ್ರೆ ಸಾಕು, ಎಲ್ಲರೂ ನಂಗೆ ಸಿಗ್ಲಿ ಅನ್ನೋ ಆಸೆ ಸಹಜ. ಆದ್ರೆ ಅದನ್ನ ಪ್ರಾಮಾಣಿಕವಾಗಿ ಪಡೆದ್ರೆ ಯಾರಿಗೂ ಸಮಸ್ಯೆಯೂ ಆಗಲ್ಲ, ಮೋಸವೂ ಕೂಡ ಆಗೋದಿಲ್ಲ. ಅರೆ, ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರ ಇಲ್ಲ ಇರೋದು ಅಸಲಿ ವಿಷಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಳೆದ ವರ್ಷ 67 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಕರೆಯಲಾಗಿತ್ತು. ಅದು ಕೇವಲ ಕಲಬುರಗಿ ನಗರದ ವ್ಯಾಪ್ತಿಯಲ್ಲಿ. ಅದಕ್ಕೆ ಎಸ್ಎಸ್ಎಲ್ಸಿಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯಾಗಿದ್ದ ಶ್ರೀನಿವಾಸ ಬಾಳವಾಲೆಯವರು ಅಕ್ರಮ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಬಿಟ್ಟು ಯಾರು
2-3 ಲಕ್ಷ ಹಣ ನೀಡ್ತಾರೋ ಅಂತವರನ್ನ ಆಯ್ಕೆ ಮಾಡಿದ್ದಾರಂತೆ. ಅಲ್ಲದೆ ನಕಲಿ ಅಂಕಪಟ್ಟಿಗಳನ್ನು ನೀಡಿ ಆಯ್ಕೆ ಮಾಡಲಾಗಿದೆಯಂತೆ. ಅದಕ್ಕೆಲ್ಲ ಈ ಹಿಂದೆ ಕಲಬುರಗಿ ನಗರ ಸಿಡಿಪಿಒ ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯವರೇ ನೇರ ಕಾರಣವಂತೆ. ಸಾಮಾಜಿಕ ಹೋರಾಟಗಾರರು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದು ಕೂಡ ಯಾವುದೇ ಕ್ರಮವಾಗಿಲ್ವಂತೆ. ಹೀಗಾಗಿ ತಕ್ಷಣವೇ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಅಭ್ಯರ್ಥಿಗಳ ವಿರುದ್ಧ ಕ್ರಮವಾಗಬೇಕು, ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿತೇವೆ ಎನ್ನುತ್ತಿದ್ದಾರೆ. ಕಲಬುರಗಿ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಹುದ್ದೆಗೆ ಏನು ನೇಮಕಾತಿ ನಡೆಯುತ್ತೋ ಆ ನೇಮಕಾತಿಯಲ್ಲಿ ಅಕ್ರಮವಾಗಿ ಒಂದು ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಅದರಲ್ಲಿ 67 ಜನರು ನೇಮಕಾತಿಯಾಗಿದ್ದಾರೆ. ಅದರಲ್ಲಿ ಸುಮಾರು ಒಂದು 8 ಏನಪ್ಪಾ ಫಲಾನುಭವಿಗಳಲ್ಲಿ ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ದಾರೆ. ಇನ್ನು ಕೆಲವಷ್ಟರಲ್ಲಿ ಅಂಕಪಟ್ಟಿಗಳೇ ಅಲ್ಲದೆ ಯಾವುದೋ ಒಂದು ಕಲರ್ ಜೆರಾಕ್ಸ್ ಅನ್ನು ನೀಡಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ. ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋದು ಇಲಾಖೆಯ ಗಮನಕ್ಕೆ ಯಾವಾಗ ಬಂತು ತಕ್ಷಣವೇ ಇಲಾಖೆ ಆಂತರಿಕ ತನಿಖೆ ನಡೆಸಲು ಸೂಚನೆ ಕೊಡ್ತು. ಸದ್ಯ ತನಿಖೆಯಲ್ಲೂ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಒಟ್ಟು 67 ಜನರ ಪೈಕಿ 4 ಜನರಾದ ಹೀನಾ ಕೌಸರ್, ರಸಿಕಾ, ಅಶ್ವಿನಿ, ಈರಮ್ಮ ಎಂಬುವವರು ನಕಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನೀಡಿ ಆಯ್ಕೆಯಾಗಿದ್ದಾರೆ ಅನ್ನೋದು ಬಯಲಾಗಿದೆ. ಅಲ್ಲದೆ ಇವರ ಬಳಿ ತಲಾ 7 ಲಕ್ಷ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋದು ಕೂಡ ಇಲಾಖಾ ತನಿಖೆಯಲ್ಲಿ ಉಲ್ಲೇಖವಾಗಿದೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂದ್ರೂ ಇಲ್ಲಿಯವರೆಗೂ ಯಾವುದೇ ಕ್ರಮವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಂಗನವಾಡಿ ಕಾರ್ಯಕರ್ತೆ ಆಯ್ಕೆಯಲ್ಲೂ ಕೂಡ ನಕಲಿ ಅಂಕಪಟ್ಟಿ ಸದ್ದು ಮಾಡಿದೆ. ಅರ್ಹ ಮಹಿಳಾ ಅಭ್ಯರ್ಥಿಗಳು ಅಧಿಕಾರಿಗಳ ಧನದಾಹಕ್ಕೆ ಕಣ್ಣೀರಿಡ್ತಾ ಇದ್ದಾರೆ. ಅದು ಏನೇ ಇರಲಿ, ಏನಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಓಂ ಪ್ರಕಾಶ್ ಹೆಚ್ 300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಲ್ಲಿ ತಮಗೆ ಸಣ್ಣ ಕೆಲಸವಾದ್ರೂ ಸಿಗ್ಲಿ ಅಂತ ಬಡ ಪ್ರತಿಭಾವಂತ ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ನೂರಾರು ಜನರು ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ ಲಂಚಬಾಕ ಅಧಿಕಾರಿಗಳು ಎಂಜಲು ಕಾಸಿಗೋಸ್ಕರ ಪ್ರತಿಭಾವಂತರನ್ನ ಬಿಟ್ಟು ಫೋರ್ಜರಿ ಅಂಕಪಟ್ಟಿ ನೀಡಿದವರಿಗೆ ನೌಕರಿ ನೀಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ಸ್ಥಳೀಯರು ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಲಕ್ಷ ಹಣ ಪಡೆದು ನೌಕರಿ ನೀಡಿದ್ರ ಅಧಿಕಾರಿಗಳು. ನಕಲಿ ಅಂಕಪಟ್ಟಿ ನೀಡಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ. ಸರ್ಕಾರಿ ನೌಕರಿ ಅಂದ್ರೆ ಸಾಕು, ಎಲ್ಲರೂ ನಂಗೆ ಸಿಗ್ಲಿ ಅನ್ನೋ ಆಸೆ ಸಹಜ. ಆದ್ರೆ ಅದನ್ನ ಪ್ರಾಮಾಣಿಕವಾಗಿ ಪಡೆದ್ರೆ ಯಾರಿಗೂ ಸಮಸ್ಯೆಯೂ ಆಗಲ್ಲ, ಮೋಸವೂ ಕೂಡ ಆಗೋದಿಲ್ಲ. ಅರೆ ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರ ಇಲ್ಲ ಇರೋದು ಅಸಲಿ ವಿಷಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಳೆದ ವರ್ಷ 67 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಕರೆಯಲಾಗಿತ್ತು. ಅದು ಕೇವಲ ಕಲಬುರಗಿ ನಗರದ ವ್ಯಾಪ್ತಿಯಲ್ಲಿ. ಅದಕ್ಕೆ ಎಸ್ಎಸ್ಎಲ್ಸಿಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯಾಗಿದ್ದ ಶ್ರೀನಿವಾಸ ಬಾಳವಾಲೆಯವರು ಅಕ್ರಮ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಬಿಟ್ಟು ಯಾರು 2-3 ಲಕ್ಷ ಹಣ ನೀಡ್ತಾರೋ ಅಂತವರನ್ನ ಆಯ್ಕೆ ಮಾಡಿದ್ದಾರಂತೆ. ಅಲ್ಲದೆ ನಕಲಿ ಅಂಕಪಟ್ಟಿಗಳನ್ನು ನೀಡಿ ಆಯ್ಕೆ ಮಾಡಲಾಗಿದೆಯಂತೆ. ಅದಕ್ಕೆಲ್ಲ ಈ ಹಿಂದೆ ಕಲಬುರಗಿ ನಗರ ಸಿಡಿಪಿಒ ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯವರೇ ನೇರ ಕಾರಣವಂತೆ. ಸಾಮಾಜಿಕ ಹೋರಾಟಗಾರರು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದು ಕೂಡ ಯಾವುದೇ ಕ್ರಮವಾಗಿಲ್ವಂತೆ. ಹೀಗಾಗಿ ತಕ್ಷಣವೇ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಅಭ್ಯರ್ಥಿಗಳ ವಿರುದ್ಧ ಕ್ರಮವಾಗಬೇಕು, ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿತೇವೆ ಎನ್ನುತ್ತಿದ್ದಾರೆ. ಕಲಬುರಗಿ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಹುದ್ದೆಗೆ ಏನು ನೇಮಕಾತಿ ನಡೆಯುತ್ತೋ ಆ ನೇಮಕಾತಿಯಲ್ಲಿ ಅಕ್ರಮವಾಗಿ ಒಂದು ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಅದರಲ್ಲಿ 67 ಜನರು ನೇಮಕಾತಿಯಾಗಿದ್ದಾರೆ. ಅದರಲ್ಲಿ ಸುಮಾರು ಒಂದು 8 ಏನಪ್ಪಾ ಫಲಾನುಭವಿಗಳಲ್ಲಿ ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ದಾರೆ. ಇನ್ನು ಕೆಲವಷ್ಟರಲ್ಲಿ ಅಂಕಪಟ್ಟಿಗಳೇ ಅಲ್ಲದೆ ಯಾವುದೋ ಒಂದು ಕಲರ್ ಜೆರಾಕ್ಸ್ ಅನ್ನು ನೀಡಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ. ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋದು ಇಲಾಖೆಯ ಗಮನಕ್ಕೆ ಯಾವಾಗ ಬಂತು ತಕ್ಷಣವೇ ಇಲಾಖೆ ಆಂತರಿಕ ತನಿಖೆ ನಡೆಸಲು ಸೂಚನೆ ಕೊಡ್ತು. ಸದ್ಯ ತನಿಖೆಯಲ್ಲೂ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಒಟ್ಟು 67 ಜನರ ಪೈಕಿ 4 ಜನರಾದ ಹೀನಾ ಕೌಸರ್, ರಸಿಕಾ, ಅಶ್ವಿನಿ, ಈರಮ್ಮ ಎಂಬುವವರು ನಕಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನೀಡಿ ಆಯ್ಕೆಯಾಗಿದ್ದಾರೆ ಅನ್ನೋದು ಬಯಲಾಗಿದೆ. ಅಲ್ಲದೆ ಇವರ ಬಳಿ ತಲಾ 7 ಲಕ್ಷ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋದು ಕೂಡ ಇಲಾಖಾ ತನಿಖೆಯಲ್ಲಿ ಉಲ್ಲೇಖವಾಗಿದೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂದ್ರೂ ಇಲ್ಲಿಯವರೆಗೂ ಯಾವುದೇ ಕ್ರಮವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ.
ಅಂಗನವಾಡಿ ಕಾರ್ಯಕರ್ತೆ ಆಯ್ಕೆಯಲ್ಲೂ ಕೂಡ ನಕಲಿ ಅಂಕಪಟ್ಟಿ ಸದ್ದು ಮಾಡಿದೆ. ಅರ್ಹ ಮಹಿಳಾ ಅಭ್ಯರ್ಥಿಗಳು ಅಧಿಕಾರಿಗಳ ಧನದಾಹಕ್ಕೆ ಕಣ್ಣೀರಿಡ್ತಾ ಇದ್ದಾರೆ. ಅದು ಏನೇ ಇರಲಿ, ಏನಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಓಂ ಪ್ರಕಾಶ್ H. ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.